ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದ್ರೂ ನೈನಿ ಮಗುಗೆ ದೊಡ್ಡಮ್ಮ ಅಲ್ವಾ? ಸ್ವಲ್ಪ ತೆತ್ಕೊಂಡ್ರೆ ತಪ್ಪೇನು? ಎತ್ಕೊಂಡ್ ತಿರ್ಗಾಡೋದ್ರಲ್ಲಿ ತಪ್ಪೇನಿಲ್ಲ ಹಾಸಿನಿ. ಆದ್ರೆ ಅವಳ ಹಾಲನ್ನ ಮಗುಗ್ ಯಾಕೆ ಕುಡ್ಸಿದ್ಲು ಅಂತ ಸುಮನ ಕೇಳ್ತಿರೋದು. ತಿಲೋತ್ತಮ, ನೀನು ಕೂಡ ತಾಯಿ ತಾನೆ? ಮಗು ಅಳ್ತಾ ಇದ್ರೆ ಹಾಲು ಕೊಡಬಾರ್ದಾ? ಕೊಡಬಾರ್ದು ಮಾವ. ನನ್ ಮಗುಗೆ ನಾನೇ ಹಾಲು ಕೊಡ್ತೀನಿ. ಹೇಗ್ ಕುಡಿಸ್ತೀಯೇ? ನಿನ್ಗೆ ಹಾಲು ಬರಲ್ಲ ಅಂತ ಗೊತ್ತಿಲ್ವಾ? ಹಾಲ್ ಪೌಡರ್ ಬಾಕ್ಸ್ ತಗೊಂಬಂದು ಕುಡಿಸ್ತಾ ಇದೀಯಾ? ಅದನ್ನಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಾ? ಸಿಕ್ಕಿದ್ದನ್ನ ತಗೊಂಬಂದು ಕೊಡಬಾರ್ದು. ಕಾಸ್ಟ್ಲಿ ಆಗಿರೋ ಹಾಲ್ ಪೌಡರ್ನೇ ನಾನು ತಂದಿದ್ದೀನಿ ಬಾವ. ಒಂದು ಬಾಕ್ಸ್ಗೆ 2,000. 10,000 ಆದ್ರೂ ನಾನು ಕೇರ್ ಮಾಡಲ್ಲ. ನಿನಗೆ ದುಡ್ಡು ಜಾಸ್ತಿ ಆಗಿದೆಯಮ್ಮ. ಆದ್ರೆ ಆ ಡಬ್ಬಿ ಹಾಲು ಮಗು ಜೀರ್ಣ ಆಗುತ್ತಂತ ಯೋಚಿಸ್ಬೇಕು. ಹೆತ್ತ ತಾಯಿ ಸುಮನ ಗೊತ್ತಿರಲ್ವಾ ಅಂಕಲ್? ಗೊತ್ತಿಲ್ಲ ಅಂತಾನೆ ಹೀಗ್ ಮಾತಾಡ್ತಿರೋದು. ಹಾಸಿನಿ ಅಕ್ಕ, ನಿನ್ ಮಗು ನೀನ್ ಹೇಗ್ ನೋಡ್ಕೋತಿ ಅಂತ ನಾನೇನಾದ್ರೂ ಕೇಳಿದಿನಾ? ಹಾಲ್ ಕೊಡ್ತಿಲ್ಲ, ಸರಿಯಾಗಿ ನೋಡ್ಕೋತಿಲ್ಲ ಅಂತ ಏನಾದ್ರೂ ಹೇಳಿದ್ನಾ? ಅಯ್ಯೋ, ನಿನ್ನೊಳ್ಳೆದಕ್ಕೆ ಹೇಳಿದ್ರೆ ಅಪಾರ್ಥ ಮಾಡ್ಕೋತಿದ್ಯಲ್ಲ ಸುಮನ. ಇವಾಗ ಅದೆಲ್ಲ ಮುಖ್ಯ ಅಲ್ಲ. ಸುಮನ ಮಗುನ ನಯನಿ ಯಾಕೆ ಎತ್ಕೊಂಡ್ಲು? ಮಗು ಅಳ್ತಿತ್ತು ಅಂತ ಕೆಳಗ್ ಕರ್ಕೊಂಡ್ ಬಂದೆ. ನಾನು ಪಕ್ಕದಲ್ಲೇ ಇದ್ದೆ. ನನ್ ಮಗುನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ? ನಿನ್ಗೇನು ಗೊತ್ತಿಲ್ಲ? ಮಗು ಎದ್ದು ಅಳ್ತಾ ಇದ್ರೆ ಮೈ ಮೇಲೆ ಪ್ರಜ್ಞಾನ ಇಲ್ದೆ ನಿದ್ದೆ ಮಾಡ್ತಿದ್ಯಲ್ಲೇ. ನಾನು ಎತ್ಕೊಂಡ್ಮೇಲೂ ಮಗು ಅಳೋದು ನಿಲ್ಲಿಸ್ಲಿಲ್ಲ. ಆಗ ನೈನ್ ಎತ್ಕೆ ಬಂದಿದ್ದು. ಬಾಗಿಲು ತಟ್ಟಿ ಹೊರಗ್ನವ್ರ ತರ ಅಲ್ಲೇ ನಿಂತ್ಕೊಂಡ್ರು. ನಾನ್ ಮಗುನ ಅವ್ರ ಕೈಯಲ್ಲಿಟ್ಟಾಗ ಅದನ್ನ ನೋಡಿ ಬೇಜಾರಾಗಿ ಅವ್ರು ಹಾಲು ಕುಡಿಸಿದ್ರು ಕಣೆ. ಸುಮನ, ನೈನಿ ಹಾಲು ಕೊಟ್ಮೇಲೇನೆ ಮಗು ಅಳೋದು ನಿಲ್ಸಿದ್ದು. ನೀವ್ ಚೆನ್ನಾಗಿ ಹೇಳ್ತೀರಾ ಬಾವ. ನಾಳೆ ನೀವ್ ತಿನ್ಸಿದ್ರೆ ತಿನ್ನತ್ತೆ, ನಾಡಿದ್ದು ನೀವ್ ಕಳ್ಸಿದ್ರೇನೆ ಸ್ಕೂಲ್ಗೆ ಹೋಗುತ್ತೆ ಅಂತ ನನ್ ಮಗುನ ನನ್ನಿಂದ ದೂರ ಮಾಡ್ತೀರಾ? ಶಟ್ ಅಪ್. ವಿಕ್ರಾಂತ್, ಸುಮನ ಕ್ವೆಶ್ಚನ್ ಮಾಡಿದ್ರೆ ಅದಕ್ಕೆ ಕೋಪ ಮಾಡ್ಕೋಬಾರ್ದು. ಅವಳು ಇಷ್ಟೊಂದು ಹೇಳ್ತಾ ಇದ್ರೂ ಮಗುನ ಇನ್ನೂ ನಯನಿ ತನ್ನ ಹತ್ರನೇ ಇಟ್ಕೊಂಡಿದ್ದಾಳೆ. ನೋಡಿದ್ಯಾ? ಅಮ್ಮ ನಯನಿ, ಕೊಟ್ಬಿಡಮ್ಮ. ಚಿಕ್ಕ ವಿಷಯನೆಲ್ಲ ಯಾಕೆ ದೊಡ್ಡದು ಮಾಡ್ತೀಯಾ? ಮಗು ನಿದ್ರೆ ಮಾಡ್ತಿದ್ದೆ ಚಿಕ್ಕಪ್ಪ. ಅಲ್ಲಾಡ್ಸಿದ್ರೆ ಎದ್ಬಿಡುತ್ತೆ. ಬೆಳಕ್ ಹರಿಯೋವರೆಗೂ ಮಗುನ ಹೀಗೆ ಎತ್ಕೊಂಡಿರ್ತ್ಯಾ? ಇರು ಅಂದ್ರೂ ಇರ್ತೀನಿ. ಈ ಪುಟ್ಟ ಮಗುಗೋಸ್ಕರ ನಾನು ಇಷ್ಟು ಮಾಡಲ್ವಾ? ನೀನ್ ತ್ಯಾಗ ಯಾರಿಗ್ ಬೇಕಕ್ಕ? ನನ್ ಮಗು ನನಗೆ ಕೊಡು. ಸುಮನ, ಫೋರ್ಸ್ಫುಲ್ ಆಗಿ ತಗೋಬೇಡ. ನೈನಿನೇ ನೀನ್ ರೂಮಲ್ಲಿ ಮಲಗಿಸ್ತಾಳೆ. ಪ್ಲೀಸ್. ಪರವಾಗಿಲ್ಲ ಬಾವ, ನಾನೇ ಎತ್ಕೊಂಡು ಹೋಗ್ತೀನಿ. ಕೊಡಕ್ಕ. ಸುಮನ ಪ್ಲೀಸ್. ನೈನಿ ನಿಂತ್ಕೋ. ಮತ್ತೇನಾದ್ರೂ ಮಗು ಹಿಂದೆ ಹೋದ್ರೆ ಮಗು ಅಳೋ ಜಾಗದಲ್ಲಿ ದೊಡ್ಡವರೇ ಅಳ್ಬೇಕಾಗತ್ತೆ. ನೈನಿ ಪ್ಲೀಸ್ ಬಾ. ಬಾ ನೈನಿ.
ಎಷ್ಟು ಕೋಟಿ ಸಂಪಾದಿಸಿದ್ರೇನು ಅದು ಕಣ್ಣೋರ್ಸ್ಕೊಳಕ್ ಉಪಯೋಗ ಬರುತ್ತಷ್ಟೇ. ತಾಯಿ ಪ್ರೀತಿ ನಿಮಗ್ ಅರ್ಥ ಆಗಲ್ವಾ? ತಿಲೋತ್ತಮ ಆಂಟಿ ಪ್ರೀತಿ ಬಗ್ಗೆ ವಲ್ಲಭಿಗ್ ಗೊತ್ತೇ ಇರುತ್ತೆ. ನಾನ್ ಹೇಳ್ತಿರೋದು ತಾಯಿ ಬಗ್ಗೆ. ನಿನ್ ಮಾತಿನ ಅರ್ಥ ಏನೇ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಎಲ್ಲ ಹೋಗಿ ಮಲ್ಕೊಳ್ಳಿ. ನಿನ್ ಹೆಂಡತಿ ಇಲ್ಲೇ ಇದ್ದಾಳಲ್ಲ ವಲ್ಲಭ್? ಇಲ್ಲಿರ್ದೆ ಇನ್ನೆಲ್ಲಿರ್ತೀನಿ? ಏಯ್, ಕುಯಿಲ್ ಶಾಸ್ತ್ರ ಅಂತೇನೋ ಇದೆಯಂತೆ, ಬಂದ್ರೆ ಶುರು ಮಾಡ್ಬೋದು. ಪ್ರೋಗ್ರಾಮ್ಗೆ ನನ್ನ ಹಸ್ಬೆಂಡು ನನ್ ಕರೀತಿದಾರ? ಆಹಾಹಾಹಾ, ಏನು ನನ್ ಭಾಗ್ಯ. ಏನೇ ರಾಗ ಎಳಿತಿದ್ಯಾ? ಇಲ್ಲ ಅಂದ್ರೆ ಇನ್ನೇನ್ ದುರ್ದು ಆಂಟಿ, ನನ್ನೇನೋ ಸಿನಿಮಾ ಕರ್ಕೊಂಡ್ ಹೋಗ್ತಿರೋರ್ ತರ ಬೇಗ ಬಾ ಅಂತ ಗಡಿಬಿಡಿ ಮಾಡ್ತಿರೋ ಈ ಹಸಿ ಕಡ್ಲೆ ಮುಖಕ್ಕೆ ಏನ್ ಹೇಳ್ಬೇಕು? ಕೋಟಿ ಬಂದ ತಕ್ಷಣ ಕೊಂಬಂದಿದೆ ನಿನ್ಗೆ. ಹಲೋ ಹಸ್ಬೆಂಡ್, ತಮ್ಮ ಬಾಯಿ ಹರಿಕೆಯಿಂದ ನಿಜವಾದ ಕೊಂಬಂದ್ರೆ ಚೆನ್ನಾಗಿರತ್ತೆ. ಮೊದ್ಲು ನಿಮ್ ಲೈಫಲ್ಲಿ ಬೇಡದೆ ಇರೋ ಸಲಹೆ ಕೊಡೋ ಈ ಸಖಿಗೆ ಗುಮ್ತಿದ್ದೆ. ನಿಲ್ಸೋದಕ್ಕೆ ಅಡ್ಡ ಬಂದಿದ್ರೆ ನಿಮಗೂ ಅವಳ ತರ ಗುಮ್ತಿದ್ದೆ. ನಮ್ಮೇಲ್ ಕೋಪ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ ಹಾಸಿನಿ. ಮಗುನ ಕೆಳಗ್ ಕರ್ಕೊಂಡ್ ಬಂದ್ರೆ ಕುಯಿಲ್ ಶಾಸ್ತ್ರ ಆಗೋಗತ್ತೆ. ಹೌದು, ಮಗು ಎಲ್ಲಿ? ಬಿಸ್ಲಿಗೆ ಒಣಗ್ ಹಾಕಿದೀನಿ. ಬಿಸ್ಲಲ್ಲಿ ಇಟ್ಟಿದ್ಯಾ? ಬಿಸ್ಲಲ್ಲಿ ಇಟ್ಟಿಲ್ಲ ದುರ್ದು ಆಂಟಿ, ಸೂರ್ಯನ್ ಬೆಳಕಿಗೆ ಇಟ್ಟಿದೀನಿ. ಬೆಳಗ್ಗೆ 8 ಗಂಟೆಗೆ ಬರೋ ಬಿಸ್ಲು ಮಗುಗ್ ತಾಗಿದ್ರೆ ವಿಟಮಿನ್ ಡಿ ಸಿಗುತ್ತೆ. ಓ, ನೀನೇ ಅನ್ಕೋತಿದ್ಯಾ ಇಲ್ಲ ನಿನ್ಗೆ ಯಾರಾದ್ರೂ ಹೇಳಿದ್ರ? ಬೇಡದೆ ಇರೋದನ್ನೆಲ್ಲ ಹೇಳೋ ಅಂತವ್ರು ನನ್ ಜೊತೆ ಇಲ್ಲ. ನನಗನ್ಸಿದ್ದೆ ನಾನ್ ಮಾಡೋದು. ಮಾಡಿದ್ಮೇಲೆ ಎಲ್ರು ಅನ್ನೋ ಹಾಗೆ ಮಾಡ್ಕೋಬೇಡ. ಮಗುಗೇನಾದ್ರೂ ಆದ್ರೆ ನಿನಗೆ ಬೈಯೋದು. ಇವ್ರು ಅಂದಿದ್ರೆ ಪುತ್ರ ರತ್ನನ್ ಮೇಲೆ ಪ್ರೀತಿ ಇದೆ ಅಂತ ಅನ್ಕೊಳ್ತಿದ್ದೆ. ಬಕಾಸುರಂತರ ತಿಂದು ಜೀರ್ಣ ಆಗ್ದಿರೋ ಮುಖ ಇಟ್ಕೊಂಡು ಹೇಗ್ ನೋಡ್ತಿದಾರೆ ನೋಡಿ. ಏಯ್, ನನ್ ಮೇಲೆ ಎಗರಾಡ್ತೀಯಲ್ಲೇ? ಅದೊಂದ್ ಬಾಕಿ ಇತ್ತು. ಹಾಸಿನಿ, ಸಿಟ್ಟು ಕೋಪ ಮಾಡ್ಕೊಳ್ದೆ ನೀವಿಬ್ರು ಅನ್ಯೋನ್ಯವಾಗಿರಿ. ಯುಲ್ ಚೆಕ್ ಇಸ್ ಇಟ್? ಬರ್ಕೊಡಕ್ ಹೇಳಿ. ಅಯ್ಯೋ ದೇವ್ರೆ, ಹಾಸಿನಿ ಸೈನ್ ಮಾಡು ಅಂತ ಚೆಕ್ ಅಲ್ವೇ ನಾನು ಹೇಳಿದ್ದು? ಗಂಡ ಹೆಂಡತಿ ಇಬ್ರು ಸಂತೋಷವಾಗಿದ್ರೆ ನೀನು ಟಾಟಾ ಹೇಳ್ತೀಯಾ ಅಂತ ಕೇಳ್ತಿರೋದು. ಅವ್ರು ಚೆನ್ನಾಗಿರ್ಬಾರ್ದು ಅಂತ ಯಾರು ಹೇಳಿದ್ರು? ನಾನ್ ಪರ್ಸನಲ್ ಸೆಕ್ರೆಟರಿ ಆಗಿರ್ತೀನಿ. ನನಗ ಅವ್ರಗ? ವಲ್ಲಭ್ಗೆ. ಇಲ್ಲೋಡು, ಬೆಳ್ಳಗಿರೋ ಹಸು ಹಾಲ್ನ ಫ್ರೆಶ್ ಆಗಿ ಕರ್ಕೊಂಡು ತಗೊಂಡ್ ಬಂದು ಎಣ್ಣೆಗೆ ಅದನ್ನ ಮಿಕ್ಸ್ ಮಾಡಿದ್ರೆ ಸೆಪರೇಟ್ ಆಗೇ ಇರತ್ತೆ ಹೊರತು ಮಿಕ್ಸ್ ಆಗಲ್ಲ. ಇದು ನನಗೆ ಯಾಕೆ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. 50 ಕೋಟಿ ಆಸ್ತಿ ನಂದು. ನಾನ್ ಹೋದ್ಮೇಲೆ ನನ್ ಮಗಂದು. ಯಾವಾಗ ಹೋಗ್ತೀಯಾ? 2050ರಲ್ಲಿ. ಅಷ್ಟಾತ್ರ ಯಾಕೆ ನಿನ್ಗೆ? ನೀನ್ ಹೋದ್ರೆ ಸಕ್ಕಿ ವಲ್ಲಭ್ನ ಕ್ಯಾಚ್ ಹಾಕೋತಾಳೆ. ಇಲ್ಲಿ ಕೇಳಿ ದುರ್ದು ಆಂಟಿ, 2050ರಲ್ಲಿ ನನ್ ಗಂಡನ್ಗೆ 60 ವರ್ಷ ಆಗಿರತ್ತೆ. ಷಷ್ಠಿ ಪೂರ್ತಿ ಮುಗಿಸ್ಕೊಂಡು ಸಮಯ ಇದ್ರೆ ಮತ್ತೆ ಶೋಭನದ ಏರ್ಪಾಡ್ ಮಾಡಿಸ್ಕೊಂಡು ಹರಿ ಅಂತಾರೆ. ಈಗ್ಲೇ ಬಲ್ತೋಗಿರೋ ತರಕಾರಿ ತರ ಇದ್ದಾರೆ. ಆಗ ಹಣ್ಣಾಗಿರೋ ಬಾಳೆಹಣ್ಣು ತರ ಮೆತ್ತಗಾಗಿರ್ತಾರೆ. ಸಖಿ ಪಾಲ್ಗೆ ಸಿಪ್ಪೆನೆ. ಕೇಳಿಸ್ಕೊಂಡ್ಯಾ ವಲ್ಲಭ್, ನಿನ್ ಹೆಂಡತಿ ಸ್ಕೆಚ್ಚು? ಸುಮ್ನೆ ವಲ್ಲಭ್ಗೆ ಟೆನ್ಷನ್ ಕೊಡ್ಬೇಡ. ಇದನ್ ಬೇಕಿದ್ರೆ ಆಮೇಲೆ ಮಾತಾಡ್ಬಹುದು. ಈಗ ಎಲ್ರು ಹಾಲ್ಗೆ ಬನ್ನಿ. ಮೊದ್ಲು ಹೋಗಿ ಮಗುನ ಎತ್ಕೊಂಡ್ ಬಾರೆ. ಬಾ. ನಿನ್ನ
ಸುಮನ ತೊವ್ವೆ ತಗೊಂಬ. ವಲ್ಲಭ್, ನೀನು ಒಂದು ಕಲ್ ತರ್ಬೇಕಾಗಿತ್ತು. ನಾನ ಕಲ್ಲೆತ್ತ ಕರ್ಮ ನನಗೆ ಬಂದಿಲ್ಲ ಅತ್ತೆ. ಹಲೋ ಹಸ್ಬೆಂಡು, ಇವಾಗ ನೀವು ರಿಚ್ ಆಗೋಗಿದ್ದೀರಾ ಅಂತಲ್ಲ. ಹೆರಿಗೆ ನೋವು ಅನುಭವಿಸಿದ ಹೆಣ್ಮಕ್ಳ ಜೊತೆ ತಾವು ಜವಾಬ್ದಾರಿಗಳನ್ನ ಹಂಚ್ಕೋತೀವಿ ಅನ್ನೋದಕ್ಕೋಸ್ಕರ ಹೀಗೆ ಸಹಾಯ ಮಾಡ್ತಾರೆ. ಹಾಸಿನಿ, ಅವನ್ ಕೇಳಲ್ಲ ಬಿಡು. ಯಾಕೆ ಕಿವುಡ? ನೀನ್ ಕೆಲ್ಸ ನೋಡ್ಕೊ. ಕೊಯ್ಲು ಶಾಸ್ತ್ರಗಳನ್ನೆಲ್ಲ ಮಾಡ್ಬೇಕಾಗಿರೋದು ನೀವೇ. ಅತ್ಗೆ ಅಜ್ಜಿ ಆಗಿದ್ದೀರಲ್ಲ. ಅದ್ರ ಬಗ್ಗೆ ನನಗೇನ್ ಗೊತ್ತು? ಆಂಟಿ, ನಿಮಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ನೈನಿ ಪ್ರೋಸೆಸ್ ಶುರು ಮಾಡಿದಾಳಲ್ಲ. ನಮ್ಮ ಅಕ್ಕನ್ಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಚೆನ್ನಾಗ್ ಗೊತ್ತು. ಸುಮನ, ಆ ಕರಿ ಯಾಕೆ ತಗೊಂಬಂದೆ? ತಿನ್ನೋದಿಕ್ಕಲ್ಲ ರೀ, ದೃಷ್ಟಿ ತೆಗಿಯೋದಿಕ್ಕೆ. ಚಿಕನ್ ಕರಿಗೆ ಹೀರೆಕಾಯಿ ಹಾಕಿರ್ತಾರಲ್ಲ, ಆ ಕರಿನಾ ಇದು? ಚಿಚಿ, ನಾವ್ ಮಾಂಸ ಮುಟ್ಟಲ್ವಲ್ಲಕ್ಕ. ಅದ್ರ ಬದಲು ಬದನೆಕಾಯಿ ತೊವೆ, ಹೀರೆಕಾಯಿ ತೊವೆನಲ್ಲಿ ದೃಷ್ಟಿ ತೆಗಿಬೋದಕ್ಕ. ನೈನಿ, ಮಂಚದ ಕಾಲ್ ಹತ್ರ 4 ಕಲ್ಲಿಟ್ಟಿದ್ದೀನಿ. ಅದಕ್ಕೆ ಅರ್ಶಿನ ಹಚ್ಚಿ ಕುಂಕುಮ ಇಡಬೇಕು. ದುರಂದರ ಚಿಕ್ಕಮ್ಮ ಮಾಡ್ತಾರೆ ಬಿಡಿ. ಅದೇನ್ ಮಹಾ ದೊಡ್ಡ ಕೆಲ್ಸನಾ? ವಿಶಾಲ್, ಅರಶಿನ ಕುಂಕುಮ ಇಲ್ಲಿ ಕೊಡು. ಆಂಟಿ, ಆ ಕಲ್ ಮೇಲೆ ಸ್ವಲ್ಪ ಈ ನೀರನ್ ಚಿಮ್ಕ್ಸಿ. ಗೊತ್ತು ಬಿಡೆ, ನನಗ್ ಮಕ್ಕಳು ಇಲ್ದೇ ಇರಬಹುದು, ಆದ್ರೆ ಈ ತರ ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅತ್ತೆ ಮಗುನ ಮೊರ್ದಲ್ ಮಲಗಿಸಿ ಪಂಚೆ ಹೊದಿಸ್ತಾರೆ. ಮಕ್ಳನ್ನ ಕರ್ಕೊಂಡ್ ಬನ್ನಿ. ಆಯ್ತು ನೈನಿ. ನನ್ ಮಗ್ಳನ್ನ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಶಾಸ್ತ್ರ ವಿಚಿತ್ರವಾಗಿದೆ. ಅದಕ್ಕೆ ತಾನೆ ನಾನು ಇನ್ವಾಲ್ವ್ ಆಗ್ತಿಲ್ಲ. ಅತಿಗೆ, ಮಗುನ ಆ ಮರದೊಳಗಡೆ ಮಲಗಿಸಿ ಶಾಸ್ತ್ರ ಶುರು ಮಾಡು. ಅಯ್ಯಯ್ಯೋ, ಪಂಚೆ ಯಾಕೆ ಹಾಕಿದ್ದೀರಾ? ಉಸಿರಾಡಕ್ ಆಗ್ಲಿಲ್ಲ ಅಂದ್ರೆ? ಕಾಟನ್ ಪಂಚೆ ಅಲ್ವಾ, ಏನೂ ಆಗಲ್ಲ. ಆಗ್ಬಾರ್ದೇನಾದ್ರೂ ಆದ್ರೆ ಅದನ್ನ ಖಂಡಿತ ನನ್ ಕೆಲ್ಸ ಎಸಕ್ ಆಗಲ್ಲ ಅತ್ತೆ. ಚಿಂತೆ ಮಾಡ್ಬೇಡ ಸುಮನ, ಗಾಳಿ ಆಡ್ತಿದೆ. ಏನ್ ಹಾಗ್ ನೋಡ್ತಿದ್ಯಾಕ? ಮುಂದೆ ಏನ್ ಮಾಡ್ಬೇಕು ಅಂತ ಬೇಗ ಹೇಳು. ಅಗರ್ಬತ್ತಿ ಹಚ್ಸಿ ಸುತ್ತ ತಿರುಗಿಸಿ ಆ ಮೊರನ್ ಹಿಡ್ಕೊಂಡು ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಎಳಿರಿ. ಈ ಮಗು ನಿನ್ಗ ನನ್ಗ ಅಂತ ಹೇಳ್ಬೇಕು. ಹಾಸ್, ನಿನ್ ಮಗು ಮಲ್ಗಿರೋಂತ ಮರನ ಎತ್ಕೋ. ಅತ್ಗೆ, ನೀವು ನಿಮ್ ಕಡೆ ಎಳ್ಕೊಂಡು ಕೇಳಿ. ಈ ಮಗು ನಿನ್ಗ ನನ್ಗ? ನನ್ಗೆ. ಈ ಮಗು ನಿನ್ಗ ನನ್ಗ? ನನಗೆ. ಈ ಮಗು ನಿನ್ಗ ನನ್ಗ? ನನಗೆ. ಸುಮನ, ನೀನು ಹೀಗೆ ಮಾಡು. ಈ ಮಗು ನಿನ್ಗ ನನ್ಗ? ನನ್ಗೆ. ಈ ಮಗು ನಿನ್ಗ ನನ್ಗ? ನನ್ಗೆ. ಈ ಮಗು ನಿನ್ಗ ನನ್ಗ? ನನ್ಗೆ. ನನ್ ಮಗುನ್ ಯಾರಿಗೂ ಕೊಡಲ್ಲ. ಅತ್ಗೆ, 3 ಜನ ಬಾಣ್ತಿಯರೆ. ಅವ್ರ ಅಂಗಾಲ್ಗೆ ದೃಷ್ಟಿ ಚಿಕ್ಕೆ ಇಡಿ. ತಗೊಳ್ಳಿ ಕಾಡ್ಗೆ ಡಬ್ಬಿ.
5 ಬೆಳ್ಳುಳ್ಳಿ ಪೂಣ್ಸಿರೋ ದಾರ ಆ ತಟ್ಟೆಲಿದೆ ಅತ್ತೆ. ನಮ್ಮ ಮಾಂಗಲ್ಯ ಕಟ್ಟಿ. ಬೆಳ್ಳುಳ್ಳಿನ ಯಾಕೆ ಕಟ್ಬೇಕು? ತಾಯಿಗೆ ಹಾಲ್ ಬರ್ಲಿ ಅಂತ. ನನ್ಗೆ ಹಾಲ್ ಬರಲ್ವಲ್ಲ ಅಕ್ಕ. ಪರವಾಗಿಲ್ಲ, ಶಾಸ್ತ್ರ ಅಂತ ಹಾಕೋ. ಏನೋ ಅಮ್ಮನವ್ರಿಗೆ ಅನ್ನಪ್ರಸಾದ ಭಾಗ್ಯ ಕೊಡೋದು ಎಷ್ಟೊತ್ತು? ಮಾಮ್ ಅದ್ ಕೊಡಿಲಿ. ಹಸಿನೇತ್ಗೆ ಮಂಚದ ಮೇಲೆ ಮೊದಲು ನೀವು ಕೂತ್ಕೊಳ್ಳಿ. ವಲ್ಲಭ, ಮಗು ಮಲ್ಗಿರೋ ಮರನ ಅದಕ್ಕೆ ಮಾಡ್ಲಿಲ್ಲ ಇಡು. ಓಕೆ. ಈಗೇನ್ ಮಾಡ್ಬೇಕು? ಹಾಸಿನಿ ಅಕ್ಕ ಕಾಣ್ದಿರೋ ಹಾಗೆ ಈ ಪಂಚೆನ ಹೊಚ್ಸಿ ದೃಷ್ಟಿ ತೆಗಿರಿಯತ್ತೆ. ಸುಮನ, ಒಂದು ನಿಮಿಷ ಬಾ. ವಲ್ಲಭ್, ಇದ್ರಲ್ಲಿ ಚಿಲ್ಲರೆ ಹಾಕು. ಎಷ್ಟು? 1 ರೂಪಾಯೋ 2 ರೂಪಾಯೋ 2-3 ಕಾಯಿನ್ಸ್ ಹಾಕು. ನನ್ನ ಹತ್ರ ಇಲ್ಲ, ನೀವೇ ಹಾಕಿ. ಅತ್ತೆ, ನನ್ನ ಹತ್ರ ಏನಾ? ಆಸ್ತಿ ಭಾಗ ಆಗಿದ್ದೆ ಚಿಲ್ಲರೆಗೆ ಬಂದ್ಬಿಟ್ಯಾ ಹೇಗೆ? ಗುಡ್ ಜೋಕ್. ಪರವಾಗಿಲ್ಲ ಬಿಡು, ನಗ್ಸೋ ಪ್ರಯತ್ನ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್. ಅತ್ತೆ ತಗೊಳ್ಳಿ. ಏನ್ ಮಾಡ್ತಿದಾರೆ ಇವರು? ಇವ್ರ ಮನೇಲಿ ಇಂಥ ಶಾಸ್ತ್ರ ಇದೆಯೇನೋ, ಯಾರಿಗ್ ಗೊತ್ತು. ಅತಿಗೆ, ಈ ಡಬ್ಬಿನ ಹಿಡ್ಕೊಂಡು ಮಂಚದ ಸುತ್ತ 3 ರೌಂಡ್ ಹಾಕಿ ಮಗು ಹತ್ರ ಶಬ್ದ ಮಾಡಿ. ಇದ್ಯಾವ ಶಾಸ್ತ್ರನೋ, ಕಾಮಿಡಿ ಆಗಿದೆ. ನಿನಗೆ ತಮಾಷೆ ಇರ್ಬೋದು, ಆದ್ರೆ ಇದನ್ನೆಲ್ಲ ಮಾಡಲೇಬೇಕು. ಮೃತ್ಯು ದೇವತೆಗಳು ಇಲ್ಲಿಗೆ ಬಂದಿರ್ತಾರೆ. ಏನು ಹೇಳ್ತಿದ್ಯಾ? ಹೌದು ಯಜಮಾನ್ರೆ, ಈ ಕುಯಿಲ್ ಶಾಸ್ತ್ರ ಮಾಡಿಸಿದ್ರೆ ಮಗುಗೆ 100 ವರ್ಷ ಆಯಸ್ ಕೊಟ್ಟು ಹೊರಟೋಗ್ತಾರೆ. ಮಂಚದ ಸುತ್ತ ಸುತ್ತಾ ಈ ಮಗುನ ಕರ್ಕೊಂಡು ಹೋಗೋ ಆಗಿದ್ರೆ ಈಗಲೇ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ 100 ವರ್ಷ ಬಿಟ್ಬಿಡು ಅಂತ ಹೇಳಬೇಕು. ಮಾಮ್, ಅದೇನ ಮಾಡಿ ಮಾಮ್. ಈ ಚಿಲ್ಡ್ರೆ ಡಬ್ಬನ ಆಡಿಸ್ತಾ ನಾನ್ ಸುತ್ತಬೇಕಾ? ನಿಮ್ ಮಗ ಕೋಟ್ಯಾಧೀಶ್ವರ ಆಗಿದ್ದಾನೆ. ನೀವ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಆಂಟಿ. ಶುರು ಮಾಡಿ.